ಶಾರದಾ ಅನಾಮಿಕ ಒಂದು ದಿನ ಹೊಲದ ಕೆಲಸ ಮಾಡುತ್ತಾ ಇರುವಾಗ ಹನಿಗಳು ಬೀಳಲಿಕ್ಕೆ ಶುರುವಾಗುತ್ತದೆ. ಏನಕ್ಕಾದ್ರೂ ಒಳ್ಳೇದು ಅತ್ತೆ, ಕೊಡೆ ಕೂಡ ತಗೊಂಡೋಗೋಣ ಅಂತ ನಾನು ಹೇಳಿದ್ರೆ ಕೇಳಿಸ್ಕೊಂಡ್ರಾ? ಈಗ ನೋಡಿ, ಆದ್ರೂ ವಾತಾವರಣದ ಬಗ್ಗೆ ನಿಮಗ್ ಗೊತ್ತಾ ನನಗ್ ಗೊತ್ತಾ? ಈ ದಿನ ಮಳೆ ಬರಲ್ಲ ಅಂತ ದೊಡ್ಡ ಬಿಲ್ಡಪ್ ಕೊಟ್ಟಿದ್ರಾ. ಈಗ ಇದನ್ನೇನಂತಾರೆ ಅತ್ತೆ? ಇದನ್ನೇನಾದ್ರೂ ಮಳೆ ಅಂತಾರೇನೆ ಸೊಸೆ, ಆದ್ರೂ ಹನಿಗಳೇ ಅಲ್ವಾ, ಸ್ವಲ್ಪ ಹೊತ್ತು ಹಾಗೆ ಬಿದ್ದು ಹೊರಟೋಗುತ್ತೆ. ಈ ಹನಿಗಳಿಗೆ ಒದ್ದೆ ಆದ್ರೆ ಏನೂ ಆಗಲ್ಲ ಸೊಸೆ. ನಾವು ಬಂದ ಹೊಲದ ಕೆಲಸ ನೋಡೋಣ. ಮೊದ್ಲೇ ತಂದೆ ಮಗನ ಹತ್ತಿರ ಈ ದಿನ ಹೊಲದ ಕೆಲಸ ಎಲ್ಲ ಆಗಿ ಹೋಗುತ್ತೆ ಅಂತ ಪಂದ್ಯ ಕಟ್ಟಿ ಬಂದಿದೀವಿ. ಅತ್ತೆ, ಕಪ್ಪನೆಯ ಮೋಡಗಳಿಂದ ತುಂಬಿದ ಆಕಾಶನ ನೋಡ್ತಾ ಇದ್ರೆ ಈ ಮಳೆ ನಿಧಾನವಾಗಿ ಹನಿಗಳಿಂದ ಶುರುವಾಗಿ ಜೋರಾಗಿ ಬೀಳೋ ಹಾಗಿದೆ. ನಾವು ಇಲ್ಲಿಂದ ಯಾವ್ದಾದ್ರು ಮರದ ಹತ್ರಕ್ಕೆ ಹೋದ್ರೆ ಒಳ್ಳೇದತ್ತೆ. ನಿಂಗ್ ಗೊತ್ತಾ ನನ್ ಗೊತ್ತಾ ಸೊಸೆ, ಆಕಾಶ ಅವಾಗವಾಗ ಹಾಗೆ ಇರುತ್ತೆ, ಆದ್ರೆ ಜೋರಾಗಿ ಮಳೆ ಬೀಳಲ್ಲ. ಮೊದ್ಲು ಹೊಲದ ಕೆಲಸ ನಡೀಲಿ, ನಿಮ್ ಮಾತಿನ ಮೇಲೆ ನನಗೆ ನಂಬಿಕೆ ಇಲ್ಲ ಎಂದು ಅನಾಮಿಕ ಅನ್ನುತ್ತಾ ಇರುವಾಗಲೇ ಮಳೆ ಜೋರಾಗಿ ಬೀಳಲಿಕ್ಕೆ ಶುರುವಾಗುತ್ತೆ. ಅನಾಮಿಕ ಕೋಪದಿಂದ ಶಾರದಳನ್ನು ನೋಡ್ತಾಳೆ. ನೋಡಿದ್ದು ಸಾಕು, ಬಾ ಮರದ ಹತ್ರಕ್ಕೆ ಹೋಗೋಣ ಎಂದು ಅತ್ತೆ ಸೊಸೆಯರು ಓಡಿಕೊಂಡು ಹೊಲದ ದಡದಲ್ಲಿರುವ ದೊಡ್ಡ ಆಲದ ಮರದ ಹತ್ರಕ್ಕೆ ಹೋಗ್ತಾರೆ. ಮಳೆ ಕುಂಭದ್ರೋಣವಾಗಿ ಬೀಳಲಿಕ್ಕೆ ಶುರುವಾಗುತ್ತದೆ. ಇಬ್ಬರು ಮರದ ಕೆಳಗೆ ನಿಂತಿರುತ್ತಾರೆ. ಆಗ ಅನಾಮಿಕಂಗೆ ಮರದ ಬುಡದಲ್ಲಿ ಒಂದು ದೊಡ್ಡ ಪೊಟರೆ ಕಾಣಿಸುತ್ತದೆ. ಆಶ್ಚರ್ಯದಿಂದ ನೋಡುತ್ತಾಳೆ. ಎಲ್ಲ ಕಸದಿಂದ ತುಂಬಿ ಹೋಗಿರುತ್ತದೆ. ಅತ್ತೆ ಅತ್ತೆ, ಇಲ್ಲಿ ನೋಡಿ. ಶಾರದ ಕೂಡ ಆ ಪೊಟರೆಯನ್ನು ನೋಡುತ್ತಾಳೆ. ಈ ಮರಕ್ಕೆ ಇಷ್ಟು ದೊಡ್ಡ ಪೊಟರೆ ಹೇಗೆ ಬಂದಿದೆ ಅಂತೀರಾ? ನನ್ನ ಮಾತಿಗೆ ನಂಬಿಕೆ ಇಲ್ಲ ಅಂದ್ಯಲ್ಲ, ಈಗ ನಾನೇನಕ್ಕೆ ಹೇಳಬೇಕು ಎಂದು ಅನ್ನುತ್ತಲೇ ಅನಾಮಿಕ ಸೊಟ್ಟ ಮುಖ ಇಟ್ಕೋತಾಳೆ. ಶಾರದ ಅದನ್ನು ನೋಡಿ ನಗ್ತಾಳೆ. ಅಬ್ಬಾ ಹೇಳಿ ಅತ್ತೆ, ಈ ಮರ 100 ವರ್ಷಗಳಿಗಿಂತ ಹಳೆಯದು. ಎಷ್ಟೋ ಮಳೆ, ಎಷ್ಟೋ ಗಾಳಿನ ನೋಡಿ. ಒಂದು ಸಲ ಸಿಡಿಲು ಕೂಡ ಬಡ್ದಿತ್ತಂತೆ. ಆಗಿನಿಂದ ಒಳಗಡೆ ಎಲ್ಲ ಖಾಲಿಯಾಗಿದೆ ಸೊಸೆ. ಅತ್ತೆ, ಇಬ್ಬರು ಮೂವರಲ್ಲ, 4 ಕೂಡ ಒಳಗಡೆ ಕೂತ್ಕೋಬಹುದು. ಹೌದು ಅನಾಮಿಕ, ಮಳೆ ಬಂದಾಗ ಕುರಿ ಕಾಯುವವರು, ಹಸುಗಳನ್ನು ಕಾಯುವವರು ಇದರಲ್ಲಿ ತಲೆಮರೆಸ್ಕೋತಾ ಇದ್ರಂತೆ ಎಂದು ಶಾರದ ಹೇಳುತ್ತಾ ಇರುವಾಗ ಪ್ರಸಾದ್ ರಮೇಶರು ಕೊಡೆ ಹಿಡಿದುಕೊಂಡು ಅವರ ಹತ್ರಕ್ಕೆ ಬರ್ತಾರೆ. ಸಮಯಕ್ಕೆ ಬಂದ್ರಿ. ಒಂದು ಕೊಡೆ ಹಿಂದೆ ರಮೇಶ್, ಅನಾಮಿಕ, ಮತ್ತೊಂದು ಕೊಡೆ ಹಿಂದೆ ಪ್ರಸಾದ್, ಶಾರದಾ ಮಾತನಾಡಿಕೊಳ್ಳುತ್ತಾ ಮನೆ ಹತ್ರ ಹೋಗ್ತಾರೆ. ಅವರ ಮನೆ ಹತ್ತಿರ ಫೈಲ್ ಹಿಡಿದುಕೊಂಡು ಬ್ಯಾಂಕ್ ಅಧಿಕಾರಿ ಸುಧಾಕರ್, ಅಟೆಂಡರ್ ಮಾಧವ್ ಅವರ ಮನೆ ಮುಂದೆ ಮಾತನಾಡಿಕೊಂಡು ನಿಂತಿರುತ್ತಾರೆ. ಏನಯ್ಯ ಮಾಧವ್, ಪ್ರಸಾದ್ ಅವರ ಫೋನ್ ಸಿಕ್ತಾ? ಇಲ್ಲ ಸರ್, ಮಳೆ ಅಲ್ವಾ, ಸಿಗ್ನಲ್ ವೀಕ್ ಆಗಿರೋ ಹಾಗಿದೆ, ಸಿಗ್ತಾ ಇಲ್ಲ. ಮಾಧವ್ ಹೇಳುತ್ತಾ ಇರುವಾಗ ಶಾರದಾ, ಪ್ರಸಾದ್, ರಮೇಶ್, ಅನಾಮಿಕ ಮನೆಗೆ ಬರುತ್ತಾರೆ. ಯಾರು ನೀವೆಲ್ಲ? ಬೀಗ ಹಾಕಿದ ಮನೆ ಹತ್ರ ನಿಂತ್ಕೊಂಡು ನೀವೇನ್ ಮಾಡ್ತಾ ಇದ್ದೀರಾ? ನಾನು ಬ್ಯಾಂಕ್ ಮ್ಯಾನೇಜರ್, ನನ್ನ ಹೆಸರು ಸುಧಾಕರ್. ಪ್ರಸಾದ್ ಒಂದೇ ಸಲಕ್ಕೆ ಗಾಬರಿ ಆಗ್ತಾನೆ. ಅತ್ತೆ ಸೊಸೆಯರಿಬ್ಬರು ಮುಖ ನೋಡ್ಕೋತಾರೆ. ಏನ್ರಿ, ನಾವು ಎಂತಹ ಲೋನು ತಗೊಂಡಿಲ್ವಲ್ಲ? ನಿಮ್ಮ ತಮ್ಮ ರಮಣ ತಗೊಂಡಿದ್ದಾರೆ, ನೀವು ಶ್ಯೂರಿಟಿ ಕೆಳಗೆ ಸೈನ್ ಮಾಡಿದ್ದೀರಾ. 1 ವರ್ಷದಿಂದ 1 ರೂಪಾಯಿ ಕೂಡ ಅವನು ಕಟ್ಟಿಲ್ಲ. ಈಗ ಅವನು ಎಲ್ಲಿದ್ದಾನೆ ಅಂತ ಕೂಡ ನಮಗೆ ತಿಳಿತಾ ಇಲ್ಲ. ಶಾರದಾ ಆಶ್ಚರ್ಯದಿಂದ ಕೇಳ್ತಾಳೆ. ಏನಂತ ಇದ್ದೀರಾ ಸರ್? ನನ್ನ ಮೈದನ ದುಡ್ಡು ತಗೊಂಡು ಕಟ್ಟಿಲ್ವಾ? ಎಲ್ಲಿದ್ದಾನೆ ಅಂತ ಕೂಡ ತಿಳಿತಾ ಇಲ್ವಾ? ಹೌದಮ್ಮ, ನಾವು ಬಹಳ ಅವಕಾಶ ಕೊಟ್ವಿ, ನೋಟಿಸ್ ಕೂಡ ಕಳಿಸಿದ್ದೀವಿ, ಎಂತಹ ಸ್ಪಂದನೆನೂ ಇಲ್ಲ. ಸರ್, ನಾನು ನನ್ನ ಚಿಕ್ಕಪ್ಪನ ಹುಡ್ಕೊಂಡು ಕರ್ಕೊಂಡ್ಬರ್ತೀನಿ. ಈಗಾಗಲೇ ತಡವಾಗಿದೆ. ಕಾನೂನಿನ ಪ್ರಕಾರ ಮನೇನ ಜಪ್ತು ಮಾಡಬೇಕಾಗಿ ಬಂದಿದೆ. ಬ್ಯಾಂಕ್ ಮ್ಯಾನೇಜರ್ ಮಾತು ಕೇಳಿದ ಕುಟುಂಬ ಒಂದೇ ಸಲ ನಿಶಬ್ದವಾಗಿ ಹೋಗುತ್ತದೆ. ಶಾರದಳ ಕಣ್ಣಲ್ಲಿ ನೀರು ಬರುತ್ತೆ. ರಮೇಶನಿಗೆ ಕೋಪ ಬರುತ್ತೆ. ಅನಾಮಿಕ ಮಾತ್ರ ಏನು ಮಾತನಾಡದೆ ಹಾಗೇ ನಿಂತು ಬಿಡುತ್ತಾಳೆ. ಸರ್, ನಮಗೆ 1 ತಿಂಗಳು ಟೈಮ್ ಕೊಡಿ, ಹೇಗಾದರೂ ದುಡ್ಡು ತಂದು ನಿಮ್ಮ ಸಾಲ ಕಟ್ತೀವಿ. ಪ್ರಸಾದ್ ಅವರೇ, ನಿಮ್ಮ ಪರಿಸ್ಥಿತಿ ನನಗೆ ಅರ್ಥವಾಗ್ತಾ ಇದೆ, ಆದರೆ ಕೋರ್ಟ್ ಆದೇಶಗಳು ಬಂದಿದೆ, ನಾನೇನು ಮಾಡಲಾರೆ. 1 ಗಂಟೆ ಸಮಯ ಕೊಡ್ತಾ ಇದ್ದೀನಿ, ನಿಮ್ಮ ಸಾಮಾನೆಲ್ಲ ತಂದು ಹೊರಗಿಟ್ಕೊಳ್ಳಿ. ಅಪ್ಪ, ಈಗಿಂದೀಗ ಇದ್ದ ಮನೆನ ಬಿಟ್ಟು ಈ ಮಳೆಯಲ್ಲಿ ಎಲ್ಲಿಗೆ ಹೋಗೋ ಅಂತೀರಾ ಹೇಳಿ? ನನ್ನನ್ನು ಕ್ಷಮಿಸಿ ಅಮ್ಮ, ನಾನೇನು ಮಾಡಲಾರೆ. ಸಾಮಾನನ್ನ ಹೊರಗೆ ಇಟ್ಕೊಳ್ಳಿ, ಇಲ್ಲಾಂದ್ರೆ ಪೊಲೀಸರು ಬರ್ತಾರೆ. ವಿಷಯ ದೊಡ್ಡದಾಗತ್ತೆ, ಆ ನಂತರ ಊರಲ್ಲಿ ನಿಮ್ಮ ಮರ್ಯಾದೆನೇ ಹೋಗುತ್ತೆ ಎಂದು ಹೇಳುತ್ತಾನೆ ಅಧಿಕಾರಿ. ಇನ್ನು ಮಾಡುವುದಕ್ಕೇನು ಇಲ್ಲದೆ ಎಲ್ಲರೂ ಸೇರಿ ಮನೆಯೊಳಗಿರೋ ಸಾಮಾನುಗಳನ್ನು, ಸರಕುಗಳನ್ನು ಮಂಚದ ಜೊತೆ ಸಹ ಹೊರಗಡೆ ಜಗಲಿ ಮೇಲೆ ಇಡುತ್ತಾರೆ. ಮನೆಗೆ ಬೀಗ ಹಾಕಿಕೊಂಡು ಬ್ಯಾಂಕ್ ಅಧಿಕಾರಿ ಹೊರಟು ಹೋಗುತ್ತಾನೆ. ಈ ಮನೆಯಲ್ಲಿಯೇ ನಮ್ಮ ಮದುವೆ ಆಯ್ತು, ನನ್ನ ಮಗ ಹುಟ್ಟದ, ಅವನಿಗೂ ಮದುವೆ ಆಯ್ತು, ಈಗ ಈ ಮನೆ ಕೂಡ ಹೊರಟೋಯ್ತು. ರಮೇಶ್ ಕಣ್ಣಲ್ಲಿ ನೀರು ಬರುತ್ತೆ. ಯಾರು ಏನೂ ಮಾತನಾಡಲಿಲ್ಲ. ಎಲ್ಲರ ಮುಖದಲ್ಲಿಯೂ ದುಃಖ ಮಾತ್ರವೇ ಕಾಣಿಸುತ್ತಾ ಇರುತ್ತೆ. ಅನಾಮಿಕ ಆಸೆಯಿಂದ, ಅತ್ತೆ, ಮಳೆ ಬಿದ್ದಾಗ ನಾವು ಹೋದ ದೊಡ್ಡ ಆಲದ ಮರ ನೆನಪಿದ್ಯಾ? ನೆನಪಿದೆ ಸೊಸೆ, ಅದರ ಪೊಟ್ರೆ ಬಹಳ ದೊಡ್ಡದಿದೆ ಅಲ್ವಾ? ಹೌದು. ಅಂದ್ರೆ ಈಗ ಅದರ ಬಗ್ಗೆ ಏನಕ್ಕೆ ಅನಾಮಿಕ? ಕೆಲವು ದಿನ ನಾವು ಅಲ್ಲೇ ಇದ್ರೆ ಹೇಗಿರುತ್ತೆ? ಆತ್ಮಾಭಿಮಾನ ಸಾಯಿಸ್ಕೊಂಡು ಊರಲ್ಲಿ ತಿಳಿದವರ ಮನೆಯಲ್ಲಿ ಇರಲಾರೆ ಅಂತ ಹೇಳ್ತಾ ಇದ್ದೀವಲ್ಲ, ನಾವೆಲ್ಲರೂ ಆ ಮರದ ಕೊಳ್ಳದಲ್ಲೇ ಇರೋಣ. ಎಲ್ಲರೂ ಆಶ್ಚರ್ಯದಿಂದ ಅನಾಮಿಕಳ ಕಡೆ ನೋಡ್ತಾರೆ. ಏನಮ್ಮ, ಮರದ ಪೊಟ್ರೆಲ್ಲೇನಾ? ಈಗ ಹೇಗೂ ನಮಗೆ ಮನೆ ಇಲ್ಲ ಮಾವಯ್ಯ, ಮಳೆಯಿಂದ ಬಿಸಿಲಿನಿಂದ ಕಾಪಾಡುತ್ತೆ, ಸ್ವಲ್ಪ ದಿನ ಕಷ್ಟಪಡೋಣ. ಹೀಗಿರುವ ಪರಿಸ್ಥಿತಿಯಲ್ಲಿ ನೀನು ಹೇಳ್ತಾ ಇದ್ರೆ ಅದೇ ಒಳ್ಳೇದೇನೋ ಅನ್ನಿಸ್ತಾ ಇದೆ ಅಮ್ಮ.
ತಕ್ಷಣ ನಾಲ್ವರು ಸಾಮಾನುಗಳನ್ನು ತೆಗೆದುಕೊಂಡು ಆಲದ ಮರ ಹತ್ರಕ್ಕೆ ಬರ್ತಾರೆ. ಎಲ್ಲರೂ 2 ಗಂಟೆ ಹೊತ್ತು ಕಷ್ಟಪಟ್ಟು ಆ ಪೊಟರೆಯನ್ನು ಪೂರ್ತಿಯಾಗಿ ಶುಭ್ರ ಮಾಡುತ್ತಾರೆ. ಒಂದು ಕಡೆ ಮಂಚ ಹಾಕಲಿಕ್ಕೆ ಸರಿ ಹೋಗುವಷ್ಟು ಸ್ಥಳವಿರುತ್ತದೆ, ಮತ್ತೊಂದು ಕಡೆ ಪಾತ್ರೆಗಳು ಇಡಲಿಕ್ಕೆ ಜಾಗವಿರುತ್ತದೆ, ಮೇಲೆಗಡೆ ಸಣ್ಣ ರಂಧ್ರ ಗಾಳಿ ಕೂಡ ಬರ್ತಾ ಇರುತ್ತದೆ. ಇದು ಚಿಕ್ಕ ಮನೆ ಹಾಗೇನೆ ಇದೆ. ಅಲ್ಲಿ ಅನಾಮಿಕಾ ಗ್ಯಾಸ್ ಸ್ಟವ್ ಇಡುತ್ತಾಳೆ, ಟೀ ಮಾಡುತ್ತಾಳೆ. ಅವರ ಮುಖದಲ್ಲಿ ಕಿರುನಗೆ ಕಾಣಿಸುತ್ತದೆ. ಟೀ ಕುಡಿದ ನಂತರ ಅನಾಮಿಕಾ ಕಾಡಿನಲ್ಲಿರುವ ಬಿದಿರು ಕೊಂಬೆಗಳನ್ನು ತಂದು ಪೊಟ್ರೆಗೆ ಚಿಕ್ಕ ಬಾಗಿಲನ್ನು ತಯಾರು ಮಾಡುತ್ತಾಳೆ. ರಮೇಶ್ ಬಾಳೆ ಎಲೆಗಳಿಂದ ಪೊಟ್ರೆಯ ಮುಂದಿನ ಭಾಗವನ್ನು ಮುಚ್ಚುತ್ತಾನೆ. ಆ ಮರದ ಪೊಟ್ರೆ ಒಂದು ಚಿಕ್ಕ ಅಂದವಾದ ಮನೆ ಹಾಗೆ ಬದಲಾಗಿ ಹೋಗುತ್ತದೆ. ರಾತ್ರಿ ದೀಪದ ಬೆಳಕಿನಲ್ಲಿ ಆ ತೊರೆಯಲ್ಲಿ ಕೂತ್ಕೊಂಡು ಊಟ ಮಾಡುತ್ತಾರೆ. ಶಾರದಾಳ ಕಣ್ಣಲ್ಲಿ ನೀರು ಬರುತ್ತೆ. ಅತ್ತೆ, ಯಾಕೆ ಹೇಳ್ತಾ ಇದ್ದೀರಾ? ಮನೆ ಹೊರಟೋಯ್ತು ಅಂತ ದುಃಖದಿಂದ ಎದೆಸದೆ. ಮನೆ ಅಂದ್ರೆ 4 ಗೋಡೆಗಳಿರೋದೇ ಅಲ್ಲ ಅತ್ತೆ, ನಾವು 4 ಜೊತೆಯಾಗಿರೋದೇ ಮನೆ. ಈಗ ಇದೇ ನಮ್ಮ ಮನೆ. ಹೌದು ಶಾರದಾ, ನಮ್ಮ ಸೊಸೆ ಹೇಳಿದ್ದು ನಿಜಾನೇ. ಅನಾಮಿಕಾಳ ಮಾತನ್ನು ಕೇಳುತ್ತಲೇ ಎಲ್ಲರ ಕಣ್ಣಲ್ಲೂ ಆಸೆ ಮತ್ತೆ ಬರುತ್ತದೆ. ಹಾಗೆ ಆ ಮರದ ಪೊಟರೆಯಲ್ಲಿಯೇ ಜೀವನ ಕಳೆಯುತ್ತದೆ. ಅತ್ತೆ ಸೊಸೆಯರ ಕುಟುಂಬ ಮರದ ಪೊಟರೆಯಲ್ಲಿರುತ್ತಾ ಹೊಲದ ಕೆಲಸವನ್ನು ಮಾಡಿಕೊಳ್ಳುತ್ತಾ ಜೀವನ ಸಾಗಿಸುತ್ತಾ ಇರುತ್ತಾರೆ. ಒಂದು ದಿನ ರಮಣ, ಅವನ ಹೆಂಡತಿ ಕಾಂತಮ್ಮ ಬರುತ್ತಾರೆ. ಶಾರದಾ ಪ್ರಸಾದ್ ಅವರನ್ನು ನೋಡ್ತಾರೆ. ಅವರ ಬಟ್ಟೆಗಳು ಹರಿದು ಹೋಗಿರುತ್ತದೆ, ಮುಖ ಬಾಡಿ ಹೋಗಿರುತ್ತದೆ. ಬಹಳ ದಿನಗಳಿಂದ ಊಟ ಕೂಡ ಸರಿಯಾಗಿ ತಿನ್ನದ ಹಾಗೆ ಕಾಣಿಸ್ತಾ ಇರ್ತಾರೆ. ಇಬ್ಬರು ಪ್ರಸಾದನ ಕಾಲಿನ ಮೇಲೆ ಬೀಳ್ತಾರೆ. ಶಾರದಾ ಪ್ರಸಾದರು ಒಬ್ಬರ ಮುಖವನ್ನೊಬ್ಬರು ನೋಡ್ಕೋತಾರೆ. ಅಣ್ಣಯ್ಯ, ನನ್ನನ್ನು ಕ್ಷಮಿಸು, ನಮ್ಮನ್ನು ಕ್ಷಮಿಸ್ಬಿಡಿ ಭಾವನವ್ರೆ. ಮೊದ್ಲು ನೀವಿಬ್ಬರು ಮೇಲೆ ಕೇಳಿ. ಅವರು ಎದ್ದು ಕಣ್ಣೀರಿನಿಂದ ನಿಂತಿರುತ್ತಾರೆ. ರಮಣ ಅಳುತ್ತಾ, ಲೋನ್ ತಗೊಂಡ ನಂತರ ವ್ಯಾಪಾರದಲ್ಲಿ ಭಾರಿ ನಷ್ಟ ಬಂತು. ಭಯಪಟ್ಟು ಊರ್ ಬಿಟ್ಟು ಹೊರಟೋದೆ. ಕೆಲಸಕ್ಕಾಗಿ ತಿರುಗದೆ, ಎಲ್ಲಿಯೂ ಕೆಲಸ ಸಿಕ್ಕಿಲ್ಲ. ಕಡೆಗೆ ನಾನು ಮಾಡಿದ ತಪ್ಪು ತಿಳ್ಕೊಂಡು ನಿಮ್ಮೆಲ್ಲರಿಗೂ ಅನ್ಯಾಯ ಮಾಡಿದ್ದೇನೆ ಅಣ್ಣಯ್ಯ ಎಂದು ಹೇಳುತ್ತಾನೆ. ಕಾಂತ ಕೂಡ ಕಣ್ಣೀರು ಹಾಕಿಕೊಳ್ಳುತ್ತಾಳೆ. ಅಕ್ಕ, ನಮ್ಮನ್ನು ಕ್ಷಮಿಸ್ಬಿಡಿ, ನಮ್ಮಿಂದ ನೀವೆಲ್ಲ ಇಷ್ಟು ಕಷ್ಟಪಡ್ತಾ ಇದ್ದೀರಾ. ಶಾರದಂಗೆ ಕೋಪ ಬರಲಿಲ್ಲ. ನಮ್ಮನ್ನ ರೋಡ್ ಮೇಲಕ್ಕೆ ತಂದು ಈಗ ಕ್ಷಮಿಸು ಅಂತೀರಾ? ಇಬ್ಬರು ಮೌನವಾಗಿರುತ್ತಾರೆ. ಆಗಲೇ ಹೊಲದಿಂದ ರಮೇಶ್ ಅನಾಮಿಕಾ ಅಲ್ಲಿಗೆ ಬರ್ತಾರೆ. 1 ನಿಮಿಷ ಕೂಡ ನನ್ನ ಕಣ್ಣ ಮುಂದೆ ನಿಲ್ಬೇಡಿ, ಹೊರಟೋಗಿ. ಅತ್ತಿಗೆ, ನಮ್ಮ ತಪ್ಪು ತಿಳ್ಕೊಂಡಿದೀವಿ, ನೀವೇ ಆಧಾರವಾಗಿರ್ತೀರಿ ಅಂತ ಬಂದೆ. ಈಗ ನೀವೇ ಹೊರಟು ಹೋಗಂದ್ರೆ ನಾವೆಲ್ಲಿಗೆ ಹೋಗ್ಬೇಕು? ಯಾರ ಮನೆಗಾದ್ರೂ ಹೋಗಿ. ಶಾರದಾ ದುಃಖದಿಂದ ಕಣ್ಣೀರು ಹಾಕ್ತಾಳೆ. ಅತ್ತೆ, ನಡೆದಿದ್ದು ತಿರುಗಿ ಬದಲಾಯಿಸಕ್ಕಾಗಲ್ಲ, ಆದ್ರೆ ಇವರನ್ನು ಬಿಟ್ರೆ ಇನ್ನೊಂದು ಕುಟುಂಬ ನಾಶವಾಗುತ್ತದೆ. ರಮೇಶ್ ಕೂಡ ಅನಾಮಿಕಳ ಮಾತಿಗೆ ಮದ್ದತು ಕೊಡುತ್ತಾನೆ. ಅಮ್ಮ, ಚಿಕ್ಕಪ್ಪ ತಪ್ಪು ಮಾಡಿದ್ದಾರೆ, ಆದ್ರೆ ಈಗ ನಿಜವಾಗಿ ಪಶ್ಚಾತ್ತಾಪ ಪಡ್ತಾ ಇದ್ದಾರಲ್ಲ. ರಮಣ, ಮಾಡಿದ ತಪ್ಪನ್ನು ಒಪ್ಕೊಳ್ಳೋಕೆ ಕೂಡ ಧೈರ್ಯ ಬೇಕು ಕಣೋ. ಇನ್ನು ಮೇಲಿಂದ ಪ್ರಾಮಾಣಿಕವಾಗಿ ಬದುಕ್ತೀನಿ ಅಂತ ಮಾತು ಕೊಡ್ತೀಯ ಮತ್ತೆ? ಅಣ್ಣಯ್ಯ, ನನ್ನ ಪ್ರಾಣ ಹೋದ್ರು ಇನ್ನು ಮೇಲೆ ನಿಮ್ಮನ್ನ ಮೋಸ ಮಾಡಲ್ಲ ಅಣ್ಣಯ್ಯ. ಪ್ರಸಾದ್ ತಮ್ಮನನ್ನು ಆಲಂಗಿಸಿಕೊಳ್ಳುತ್ತಾನೆ. ಸರಿ, ಏನು ನಾವೆಲ್ಲರೂ ಒಂದು ಕುಟುಂಬ. ಇನ್ನು ಆ ದಿನದಿಂದ ಮರದ ಪೊಟರೆಯಲ್ಲಿ 6 ಸೇರಿ ಜೀವಿಸಲಿಕ್ಕೆ ಶುರು ಮಾಡುತ್ತಾರೆ. ಅನಾಮಿಕಾ ಹೇಳಿದ ಹಾಗೆ ಗ್ರಾಮದಲ್ಲಿ ಒಬ್ಬ ರೈತನ ಹತ್ತಿರದಿಂದ ಸ್ವಲ್ಪ ಭೂಮಿಯನ್ನು ಗೇಣಿಗೆ ತೆಗೆದುಕೊಳ್ಳುತ್ತಾರೆ. ಪ್ರಸಾದ್, ರಮೇಶ್, ರಮಣ ಹೊಲವನ್ನು ಉಳುತ್ತಾರೆ. ಶಾರದಾ, ಅನಾಮಿಕಾ, ಕಾಂತಮ್ಮ ನಾಟಿ ಮಾಡುತ್ತಾರೆ. ಎಲ್ಲರೂ ಸೇರಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಕಷ್ಟಪಡುತ್ತಾರೆ. ಮಳೆ ಕೂಡ ಸಮಯಕ್ಕೆ ಬೀಳುತ್ತದೆ. ಬೆಳೆ ಹಸಿರಾಗಿ ಬೆಳೆಯುತ್ತದೆ. ಸ್ವಲ್ಪ ತಿಂಗಳ ನಂತರ ಬೆಳೆಯೆಲ್ಲ ಬಂಗಾರದ ಬಣ್ಣದಲ್ಲಿ ಮಿಂಚುವ ಭತ್ತದ ಗಿಡಗಳಿಂದ ತುಂಬಿ ಹೋಗುತ್ತದೆ. ಕೆಲವು ದಿನಗಳ ನಂತರ ಭತ್ತವನ್ನು ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ. ಆ ವರ್ಷ ಧಾನ್ಯಕ್ಕೆ ಒಳ್ಳೆ ರೇಟ್ ಬರುತ್ತದೆ. ಎಲ್ಲ ದುಡ್ಡನ್ನು ಲೆಕ್ಕ ಮಾಡಿದ ನಂತರ ಪ್ರಸಾದನ ಕಣ್ಣಲ್ಲಿ ಆನಂದ ಕಾಣಿಸುತ್ತದೆ. ನಮ್ಮ ಕಷ್ಟಕ್ಕೆ ಆ ದೇವರು ಒಳ್ಳೆ ಫಲ ಕೊಟ್ಟಿದ್ದಾನೆ. ಎಲ್ರೂ ಸಂತೋಷ ಪಡುತ್ತಾರೆ. ಆ ದುಡ್ಡನ್ನು ತೆಗೆದುಕೊಂಡು ರಮಣ, ಪ್ರಸಾದ್, ರಮೇಶ್ ಬ್ಯಾಂಕಿಗೆ ಹೋಗುತ್ತಾರೆ. ಇಷ್ಟು ಬೇಗ ಸಾಲ ತೀರಿಸ್ತೀರಿ ಅಂತ ಅಂದ್ಕೊಂಡಿರ್ಲಿಲ್ಲ ಪ್ರಸಾದ್ ಅವರೇ. ಕುಟುಂಬವೆಲ್ಲ ಸೇರಿ ಕಷ್ಟಪಟ್ರೆ ಅಸಾಧ್ಯವನ್ನೋದು ಏನೂ ಇಲ್ಲಲ್ಲ ಸರ್. ಮ್ಯಾನೇಜರ್ ಸಂತೋಷದಿಂದ ರಸೀದಿ ಕೊಡುತ್ತಾನೆ. ಮತ್ತೆ ಕೆಲವು ದಿನಗಳ ನಂತರ ಪ್ರಸಾದನ ಕುಟುಂಬ ತಮ್ಮ ಹಳೆ ಮನೆಯ ಮುಂದೆ ನಿಂತಿರುತ್ತಾರೆ. ಶಾರದಾ ಮನೆ ಹೊಸಲಿಗೆ ಅರಿಶಿನ ಕುಂಕುಮ ಇಡುತ್ತಾಳೆ. ಅನಾಮಿಕಾ ತೆಂಗಿನಕಾಯಿ ಒಡೆದು ದೀಪ ಬೆಳಗುತ್ತಾಳೆ. ಎಲ್ಲರೂ ಆನಂದದಿಂದ ಮನೆಯೊಳಗೆ ಕಾಲಿಡುತ್ತಾರೆ. ಪ್ರಸಾದ್, ರಮಣ, ರಮೇಶರು ಸೇರಿ ಚೆನ್ನಾಗಿ ಬೆಳೆಯನ್ನು ಬೆಳೆಯುತ್ತಾ ಊರಿನಲ್ಲಿ ಆದರ್ಶ ರೈತರಾಗಿ ಹೆಸರು ತರುತ್ತಾರೆ. ಒಂದು ದಿನ ಎಲ್ಲರೂ ಸೇರಿ ಪೊಟರೆ ಹತ್ತಿರ ಬರುತ್ತಾರೆ. ಈ ಮರದ ಪೊಟರೆ ನಮಗೆ ಹೊಸ ಜೀವನವನ್ನೇ ಕೊಟ್ಟಿದೆ. ಹೌದು ಅತ್ತೆ, ಕಷ್ಟ ಕಾಲದಲ್ಲಿ ಆಶ್ರಯ ಕೊಟ್ಟ ಈ ಮರವನ್ನು ನಾವು ಯಾವತ್ತಿಗೂ ಮರೆತು ಹೋಗಬಾರದು. ಎಲ್ಲರೂ ಆ ಮರಕ್ಕೆ ನಮಸ್ಕರಿಸುತ್ತಾರೆ. ಕುಟುಂಬದಲ್ಲಿ ತಪ್ಪುಗಳು ನಡೆಯಬಹುದು, ಆದರೆ ಕ್ಷಮಿಸಿ ಒಟ್ಟಾಗಿ ನಿಂತರೆ ಯಾವ ಕಷ್ಟವಾದರೂ ಅವಕಾಶವಾಗಿ ಬದಲಾಗುತ್ತದೆ. ಐಕ್ಯತೆ ಇರುವ ಮನೆಯನ್ನು ಯಾವ ತುಫಾನು ಕುಸಿದು ಬೀಳಿಸುವುದಿಲ್ಲ. ಅತ್ತೆ ಸೊಸೆಯರ ಕುಟುಂಬ ಈಗ ಎಲ್ಲ ವಿಧದಿಂದ ಸಂತೋಷವಾಗಿರುತ್ತದೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಒಂದು ಊರಿನಲ್ಲಿ ಶಾರದಾ, ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಇರ್ತಾ ಇದ್ರು. ಇಬ್ಬರಿಗೂ ಅಡಿಗೆ ಅಂದ್ರೆ ಪ್ರಾಣ. ಶಾರದಾ ಮಾಡುವ ಅಡಿಗೆಯನ್ನ ಪ್ರಸಾದ್ ತಿಂತಾ ಇದ್ದ.
ಅನಾಮಿಕಾ ಮಾಡುವ ಅಡಿಗೆಯನ್ನ ರಮೇಶ್ ತಿಂತಾ ಇದ್ದ. ಹಾಗೆ ದಿನಗಳು ಕಳೆಯುತ್ತಾ ಇರುವಾಗ ಒಂದು ದಿನ ಪ್ರಸಾದ್ ನ್ಯೂಸ್ ಪೇಪರ್ ಹಿಡಿದುಕೊಂಡು ಮನೆಗೆ ಸಂತೋಷದಿಂದ ಬರ್ತಾನೆ. ಓ ಅತ್ತೆ ಸೊಸೆಯರೇ, ನೀವು ಎಲ್ಲಿದ್ರು ಸರಿ, ನೀವು ಮಾಡ್ತಾ ಇರುವ ಕೆಲಸವನ್ನು ಬಿಟ್ಟು ಮನೆಯೊಳಗೆ ಬನ್ನಿ, ನಿಮಗೊಂದು ಶುಭವಾರ್ತೆ ತಂದಿದ್ದೀನಿ ಎಂದು ಹೇಳುತ್ತಾನೆ. ಶಾರದಾ ಅನಾಮಿಕಾ ಆನಂದದಿಂದ ಮನೆಯೊಳಗೆ ಬರ್ತಾರೆ. ಪ್ರಸಾದ್ ಕೈಯಲ್ಲಿರುವ ಪೇಪರ್ ಅನ್ನ ನೋಡ್ತಾರೆ. ಏನ್ರಿ ಆ ಶುಭವಾರ್ತೆ? ನನ್ನ ಅಡಿಗೆ ಬಗ್ಗೆ ಪೇಪರ್ ಅಲ್ಲಿ ಏನಾದ್ರು ಹಾಕ್ಸಿದ್ರಾ? ಅಂತದ್ದೇನಿಲ್ಲ ಅತ್ತೆ, ನನ್ನವರು ನನ್ನ ಅಡಿಗೆ ಬಗ್ಗೆ ಪೇಪರ್ ಅಲ್ಲಿ ಹಾಕಿಸಿರ್ತಾರೆ ಅಲ್ವಾ ಮಾವಯ್ಯ? ನಿಮ್ಮಿಬ್ಬರ ಅಡಿಗೆ ಬಗ್ಗೆ ನಾವಿಬ್ಬರು ಯಾವ ಪೇಪರಲ್ಲೂ ಹಾಕ್ಸಿಲ್ಲ, ಅಷ್ಟು ಸಾಹಸ ಕೂಡ ಮಾಡಲಾರವಮ್ಮ ಸೊಸೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ನಿರಾಸೆ ಪಡುತ್ತಾರೆ. ಅದೊಂಥರ ಮುಖವಿಟ್ಟು, ಮತ್ತೆ ಪೇಪರ್ ಅನ್ನ ಏನ್ ತಂದಿದ್ರೆ ಓದಿ. ಓ ಅತ್ತೆ ಸೊಸೆಯರು ಬನ್ನಿ, ಶುಭವಾರ್ತೆ ತಂದಿದ್ದೀನಿ ಅಂತ ಯಾಕೆ ಹೇಳಿದ್ರಿ? ನಾನು ಉಪ್ಪಿನಕಾಯಿ ಹಾಕೋಣ ಅಂತ ಆಲೋಚನೆನಲ್ಲಿದ್ದೆ, ಅದಕ್ಕೇನ್ ಬೇಕೋ ಬರ್ಕೋತಾ ಇದ್ರೆ ನೀವು ಕರೆಸಿದ್ರಿ. ನಾನೇನು ಖಾಲಿಯಾಗಿಲ್ಲ ಅತ್ತೆ, ನಾನು ಕೂಡ ನಾಳೆ ಮೀನಿನ ಸಾರು ಮಾಡೋಣ ಅಂದ್ಕೊಂಡೆ. ಬದುಕಿರುವ ಮೀನುಗಳನ್ನು ಎಲ್ಲಿಂದ ತಗೊಂಡ್ಬರೋಣ ಅಂತ ದೀರ್ಘವಾಗಿ ಥಿಂಕ್ ಮಾಡುವ ಕೆಲಸದಲ್ಲಿದ್ದೆ ಎಂದು ಇಬ್ಬರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ಪ್ರಸಾದನಿಗೆ ಕೋಪ ಬರುತ್ತೆ. ಗಟ್ಟಿಯಾಗಿ, ಶಾರದಾ, ಏನಮ್ಮ ಸೊಸೆ, ಏನದು ಎಂದು ಅರಚುತ್ತಾನೆ. ಆ ಅರಚಾಟಕ್ಕೆ ಇಬ್ಬರು ಭಯಪಡುತ್ತಾರೆ. ಅಯೋಮಯದಿಂದ ಪ್ರಸಾದ್ನನ್ನು ನೋಡ್ತಾ ಇರ್ತಾರೆ. ಎದ್ದಾಗಿನಿಂದ ತಿರುಗಿ ಮಲಗುವವರೆಗೂ ನೀವು ಅತ್ತೆ ಸೊಸೆಯರ ಅಡುಗೆಯ ವಾದ ನಡೀತಾನೆ ಇರ್ಬೇಕಾ? ಅದೆಲ್ಲ ರೀ. ಏನು ಮಾತಾಡ್ಬೇಡ ಶಾರದಾ, ನಾನು ಹೇಳೋದನ್ನ ಕೇಳಿ. ಹೇಳಿ ಮಾವಯ್ಯ, ನೀವು ತಗೊಂಡ್ಬಂದ ಶುಭವಾರ್ತೆಯನ್ನು ಮೊದಲು ಹೇಳಿ. ಬೆಂಗಳೂರಿನಲ್ಲಿ ರಾಷ್ಟ್ರಮಟ್ಟದ ಅಡುಗೆ ಸ್ಪರ್ಧೆ ನಡೆಯುತ್ತೆ ಅಂತ ಪೇಪರಲ್ಲಿ ಹಾಕಿದ್ದಾರೆ. ನಿಮ್ಮ ಅಡುಗೆಯ ಪ್ರತಾಪವನ್ನ ಅಲ್ಲಿ ತೋರಿಸ್ತೀರಾ? ಹೇಳಿ. ಗೆದ್ರೆ ಏನ್ ಕೊಡ್ತಾರೆ ಮಾವಯ್ಯ? ಅಡುಗೆಯ ಮಹಾರಾಣಿ ಅನ್ನುವ ಬಿದಿರಿನ ಜೊತೆಗೆ ಕಪ್ಪು ಕೂಡ ಕೊಡ್ತಾರೆ. 2 ಲಕ್ಷ ರೂಪಾಯಿ ಕೊಡ್ತಾರಮ್ಮ ಸೊಸೆ. ಅಂದ್ರೆ ಆ ಕಪ್ಪು ನಂದೆ, ಆ 2 ಲಕ್ಷ ರೂಪಾಯಿಯೂ ನಂದೆ. ಅತ್ತೆ, ಹಗಲು ಕನಸು ನಿಜವಾಗೋದಿಲ್ಲ. ಅದರಲ್ಲಿ ಹೀಗೆ ನಿಂತುಕೊಂಡು ಕಾಣುವ ಕನಸು ಮೊದಲೇ ನಿಜವಲ್ಲ. ನಿಂಗೆ ಹೊಟ್ಟೆ ಕಿಚ್ಚು ಸೊಸೆ, ಅದಕ್ಕೆ ಇಂತಹದ್ದನ್ನ ಹೇಳಿ ಭಯಪಡಿಸ್ತೀಯ. ವಾದಿಸುವುದು ಪಕ್ಕದಲ್ಲಿಡಿ. ಅಲ್ಲಿ ಅತ್ತೆ ಸೊಸೆಯರು ಸೇರಿ ಅಡುಗೆ ಮಾಡಬೇಕು. ನೀವಿಬ್ಬರು ಮೊದಲು ಮಾತಾಡ್ಕೊಳ್ಳಿ. ನಾನು ಅವರಿಗೆ ಫೋನ್ ಮಾಡಿ ನಿಮ್ಮ ಹೆಸರನ್ನ ನಮೂದು ಮಾಡಿಸ್ತೀನಿ. ನಾಳೆನೇ ನಮ್ಮ ಪ್ರಯಾಣ ಎಂದು ಹೇಳಿ ಪ್ರಸಾದ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಸೊಸೆ, ಆಲೂ ದಮ್ ಬಿರಿಯಾನಿ ಜೊತೆ ನಾವು ಕಪ್ಪು ಹೊಡಿಲೇಬೇಕು. ನಾನು ಕೂಡ ಅದೇ ಅನ್ಕೋತಾ ಇದ್ದೀನಿ ಅತ್ತೆ. ಬಾ, ಅದಕ್ಕೆ ಬೇಕಾದ ಅಡಿಗೆ ಸಾಮಾನನ್ನ ರೆಡಿ ಮಾಡ್ಕೊಳ್ಳೋಣ. ನಾಳೆ ನಮ್ಮ ಪ್ರಯಾಣ ಅಂತ ನಿಮ್ಮ ಮಾವ ಹೇಳಿದ್ದಾರಲ್ಲ ಎಂದು ಇಬ್ಬರು ಆಲೂ ದಮ್ ಬಿರಿಯಾನಿಗಾಗಿ ಬೇಕಾದ ಸಾಮಾನಿನ ಬಗ್ಗೆ ಮಾತನಾಡಿಕೊಳ್ಳಲಿಕ್ಕೆ ಶುರು ಮಾಡುತ್ತಾರೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅತ್ತೆ ಸೊಸೆಯರು ಬೇಕಾದ ಸಾಮಾನುಗಳನ್ನು ಜೋಡಿಸಿಕೊಂಡು ಟ್ರೈನ್ ಹತ್ತುತ್ತಾರೆ. ಅವರ ಜೊತೆ ದೊಡ್ಡ ಬುಟ್ಟಿಯಲ್ಲಿ ಬಾಸುಮತಿ ಅಕ್ಕಿ, ಆಲೂಗೆಡ್ಡೆ, ಮಸಾಲೆ ಸಾಮಾನುಗಳು ಇರುತ್ತದೆ. ಟ್ರೈನ್ ಮುಂದಕ್ಕೆ ಸಾಗುತ್ತಾ ಇರುತ್ತದೆ. ಯಾಕಪ್ಪ ಈ ಅತ್ತೆ ಸೊಸೆರನ್ನ ಅಷ್ಟು ದೂರ ಕರ್ಕೊಂಡು ಹೋಗೋದು? ಯಾಕಪ್ಪ ಹಾಗಂತೀಯಾ? ನಮ್ಮ ಅತ್ತೆ ಸೊಸೆರಿಬ್ರು ಅಡುಗೆ ಸೂಪರ್ ಆಗಿ ಮಾಡ್ತಾರಲ್ವಾ, ಗೆಲ್ಲುವ ಅವಕಾಶ ಕೂಡ ಇದೆ ಇವರಿಗೆ. ಅದೆಲ್ಲಪ್ಪ, ಮೊದಲೇ ಈ ಅತ್ತೆ ಸೊಸೆಯರು ಅಡುಗೆ ವಿಷಯದಲ್ಲಿ ಒಬ್ಬರ ಮಾತನ್ನೊಬ್ಬರು ಕೇಳೋದಿಲ್ಲ. ಪಂದ್ಯದಲ್ಲಿ ಇಬ್ರು ವಾದಿಸ್ಕೋತಾರೆ, ಜಗಳವಾಡ್ತಾರೆ. ಆಗ ಕ್ಯಾಮ್ರಾ ಎಲ್ಲ ಇವ್ರ ಕಡೆನೆ ತಿರುಗುತ್ತೆ. ಮರ್ಯಾದೆ ಹೋಗುತ್ತಪ್ಪ. ಇಲ್ಲ ಮಗನೇ, ನೀನು ಹೇಳಿದ ಹಾಗೆ ನಡೆದ್ರು, ನಾನು ಅಂದುಕೊಂಡ ಹಾಗೆ ಗೆದ್ರು ನಮ್ಮ ಅತ್ತೆ ಸೊಸೆಯರಂತೂ ಫೇಮಸ್ ಆಗಿ ಹೋಗ್ತಾರೆ ಬಿಡು. ಎಲ್ಲರೂ ನೋಡ್ತಾರೆ, ಪೇಪರಲ್ಲಿ ಬರ್ತಾರೆ. ಅದೆಲ್ಲಪ್ಪ, ಇಷ್ಟು ಖರ್ಚು ಮಾಡಿಕೊಂಡು ಅಷ್ಟು ದೂರ ಹೋಗುವುದೇನಕ್ಕೆ ಅಂತ ಎಂದು ರಮೇಶ್ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗಲೇ ಅದು ಪೂರ್ತಿಯಾಗುವ ಮೊದಲೇ ಪ್ರಸಾದ್ ಸೇರ್ಕೊಂಡು, ಮಗು ರಮೇಶು, ನೀನ್ ಹಾಗೆ ನಿರಾಸೆಯಾಗಿ ಮಾತಾಡ್ಬೇಡು. ಹೋದ್ರೆ 5,000 ಹೋಗುತ್ತೆ, ಬಂದ್ರೆ 2 ಲಕ್ಷ ಬರುತ್ತಪ್ಪ. ನಮ್ಮವ್ರ ಮೇಲೆ ನಮಗೆ ನಂಬಿಕೆ ಇರಬೇಕು. ಮನೆ ಹತ್ರ ಅಂತೂ 4 ಗೋಡೆ ಇರುತ್ತೆ. ಜಗಳವಾಡಿದ್ರು ವಾದಿಸಿದ್ರು ಏನೂ ಆಗಲ್ಲ. ಆದ್ರೆ ಇಲ್ಲಿ ಹಾಗಲ್ಲ ಅಂತ ಅವರಿಬ್ಬರಿಗೆ ಗೊತ್ತಿಲ್ವ ಅಂತ ಹೇಳು ಮತ್ತೆ ಎಂದು ಹೇಳುತ್ತಲೇ ರಮೇಶ್ ಏನು ಮಾತನಾಡಲಿಲ್ಲ. ಟ್ರೈನ್ ಮುಂದಕ್ಕೆ ಹೋಗುತ್ತಾ ಇರುತ್ತದೆ. ಇಬ್ಬರು 2 ವಿಂಡೋ ಸೀಟ್ಗಳಲ್ಲಿ ಕೂತ್ಕೊಂಡ ಅತ್ತೆ ಸೊಸೆಯರಿಗೆ ತಂದೆ ಮಗ ಮಾತನಾಡುವುದು ಏನೂ ಅರ್ಥವಾಗಲಿಲ್ಲ. ಅತ್ತೆ, ನಾವ್ ಹೇಗಾದ್ರೂ ಕಪ್ಪು ಹೊಡಿಲೇಬೇಕು, 2 ಲಕ್ಷ ಗೆಲ್ಲೇಬೇಕು. ಹೌದು ಸೊಸೆಯೇ, ನಾನು ಹೇಳಿದ ಹಾಗೆ ಆಲೂ ದಮ್ ಬಿರಿಯಾನಿ ಮಾಡಿದೆ ಅಂದ್ರೆ ಕಪ್ಪು ನಮ್ದೇ, 2 ಲಕ್ಷನೂ ನಮ್ದೇ. ಅತ್ತೆ, ನೀವು ಹೇಳಿದ ಹಾಗೆ ಮಾಡ್ತಾ ಹೋದ್ರೆ ಅದು ಹಳೆ ಕಾಲದ ಬಿರಿಯಾನಿ ಆಗುತ್ತೆ, ಹೊಸ ಮಾಡೆಲ್ ಬಿರಿಯಾನಿ ಆಗಲ್ಲ. ನಾನೇನಾದ್ರೂ ಹೇಳಿದ ಹಾಗೆ ಮಾಡಿದ್ರೆ ಹೊಸ ಮಾಡೆಲ್ ಆಲೂ ಬಿರಿಯಾನಿ ಆಗುತ್ತೆ, ಗೆಲ್ಲುವ ಅವಕಾಶ ಹೆಚ್ಚಾಗಿರುತ್ತೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಆದ್ರೂ ಬಿರಿಯಾನಿಯಲ್ಲಿ ಹಳೆದು ಹೊಸದು ಏನೇ ಯಾರು ಮಾಡಿದ್ರು ಅದು ಬಿರಿಯಾನಿನೇ.
ಆದ್ರೆ ಅತ್ತೆ ರುಚಿಯಲ್ಲಿ ಬದಲಾವಣೆ ಇರುತ್ತಲ್ಲ. ನಿಮ್ಗೆ ನೆನಪಿದ್ಯಾ, ನಾವು ಮನೆಯಲ್ಲಿ ಒಂದು ದಿನ ಆಲೂ ದಮ್ ಬಿರಿಯಾನಿ ಮಾಡಿದ್ವಿ. ಯಾಕೆ ನೆನಪಿಲ್ಲ? ಬಹಳ ಚೆನ್ನಾಗಿ ನೆನಪಿದೆ. ನಾನು ಮಾಡಿದ ಆಲೂ ಬಿರಿಯಾನಿ ಎಲ್ಲ ಆಗಿ ಹೋಯ್ತಲ್ಲ. ನೀನು ಮಾಡಿದ ಆಲೂ ಬಿರಿಯಾನಿನೇ ಮಿಕ್ಕಿ ಹೋಯ್ತು. ನೀವು ನಿಮಗೆ ಅನುಕೂಲವಾಗಿ ಹೇಳ್ತಾ ಇದ್ದೀರಾ, ನಡೆದ ವಾಸ್ತವನೇ ಹೇಳ್ತಾ ಇಲ್ಲ. ಇದೇ ಮತ್ತೆ ನಡೀತು. ಇಂದು ಅತ್ತೆ ಸೊಸೆರು ವಾದಿಸಲಿಕ್ಕೆ ಶುರು ಮಾಡುತ್ತಾರೆ. ರಮೇಶ್ ಪ್ರಸಾದರು ಮಾತ್ರ ತಲೆ ಹಿಡ್ಕೋತಾರೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ಟ್ರೈನ್ ಸ್ವಲ್ಪ ದೂರ ಹೋದ ನಂತರ ಮಳೆ ಶುರುವಾಗುತ್ತದೆ. ಮಿಂಚು ಗುಡುಗುಗಳು ಇದ್ದಕ್ಕಿದ್ದ ಹಾಗೆ ಒಂದೇ ಸಲಕ್ಕೆ ಟ್ರೈನ್ ನಿಂತು ಹೋಗುತ್ತದೆ. ಎಲ್ಲರೂ ಅಯೋಮಯದಿಂದ ಮುಖ ನೋಡ್ಕೋತಾರೆ. ಆಗಲೇ ಟಿ.ಸಿ. ಬರ್ತಾನೆ. ಯಾರು ಗಾಬರಿ ಆಗಬೇಡಿ. ಅತಿಯಾಗಿ ಮಳೆ ಬೀಳ್ತಾ ಇರೋದ್ರಿಂದ ಟ್ರೈನು 2-3 ಗಂಟೆ ಲೇಟಾಗಿ ನಡೆಯುತ್ತೆ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರು ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ. ಅಯ್ಯ ಟಿ.ಸಿ. ಅವರೇ, ನಾವು 5,000 ರೂಪಾಯಿ ಖರ್ಚು ಮಾಡಿಕೊಂಡು ಬೆಂಗಳೂರಿನಲ್ಲಿ ನಡೆಯುವ ಅಡಿಗೆ ಸ್ಪರ್ಧೆಗೆ ಹೋಗ್ತಾ ಇದ್ದೀವಿ. ಲೇಟ್ ಆದ್ರೆ ನಾವು ಆ ಸ್ಪರ್ಧೆಗೆ ಸರಿಯಾದ ಸಮಯಕ್ಕೆ ಸೇರ್ಕೊಳಕ್ಕಾಗಲ್ಲ. ಅದಕ್ಕೆ ನನ್ನೇನ್ ಮಾಡು ಅಂತೀರಾ? ಇಷ್ಟೆಲ್ಲ ಮಳೆ ಬೀಳ್ತಿದೆ ಅಂತ ನೀವ್ ಅಂದ್ಕೊಂಡಿದ್ರಾ? ಇಲ್ವಲ್ಲ. ಹೋಗ್ಲಿ, ನಮಗೆ ಮೊದಲೇನೆ ಗೊತ್ತಾ? ಇಲ್ವಲ್ಲ. ಸಹನೆ ಇರ್ಬೇಕು ರೀ, ಇನ್ನು ತಪ್ಪಲ್ಲ. ಅದಲ್ಲ ಸರ್, ಸ್ಪರ್ಧೆಗೆ ಹೋಗದೇ ಇದ್ರೆ ನಾವು 5,000 ರೂಪಾಯಿ ನಷ್ಟ ಹೋಗ್ತೀವಿ. ನಷ್ಟ ಹೋಗೋದೇನಕ್ಕಯ್ಯ? ಆ ಸ್ಪರ್ಧೆಲಿ ಮಾಡ್ಕೋಬೇಕು ಅಂತ ಅಂದ್ಕೊಂಡ ಅಡುಗೆನೆ ಇಲ್ಲಿ ಮಾಡ್ಬಿಡಿ. ಮೊದಲೇ ಮಳೆ, ಮೇಲಾಗಿ ತಣ್ಣನೇ ಗಾಳಿ. ನೀವು ಮಾಡುವ ಅಡುಗೆ ಬಿಸಿ ಬಿಸಿಯಾಗಿರುತ್ತೆ. ಹಿಡಿಸಿದವರು ದುಡ್ಡು ಕೊಟ್ಟು ತಿಂತಾರೆ. ಅತ್ತೆ ಸೊಸೆಯರಿಬ್ಬರು ಒಬ್ಬರ ಮುಖನೊಬ್ಬರು ನೋಡಿಕೊಳ್ಳುತ್ತಾರೆ. ನೋಡಿದ್ರ, ನಾನು ಕೊಟ್ಟ ಐಡಿಯಾ ಸಖತ್ತಾಗಿದೆ ಅಲ್ವಾ? ಯಾರು ಹೊರಗಡೆ ನೋಡ್ಬೇಡಿ, ಕೈಗಳು ಹೊರಗಡೆ ಇಡಬೇಡಿ. ಮಳೆ ಜೋರಾಗಿ ಬೀಳ್ತಾ ಇದೆ, ಒಳಗಡೆ ಜಾಗ್ರತೆಯಿಂದ ಇರಿ. ತಂದುಕೊಂಡದನ್ನು ತಿಂದು ಟೆನ್ಷನ್ ಮಾಡ್ಕೊಳ್ಳದೆ ಮನೇಲಿರೋ ಹಾಗೆ ಇರಿ ಎಂದು ಹೇಳಿಕೊಂಡು ಹೊರಟು ಹೋಗುತ್ತಾನೆ. ಬೋಗಿಯಲ್ಲಿ ಸ್ವಲ್ಪ ಹೊತ್ತು ನಿಶ್ಶಬ್ದ ನೆಲೆಸುತ್ತದೆ. ಹೊರಗಡೆ ಮಳೆ ಒಂದೇ ಸಮನೆ ಬೀಳ್ತಾ ಇರುತ್ತೆ. ಅತ್ತೆ, ಟಿ.ಸಿ. ಹೇಳಿದ್ದು ನಿಜನೇ ಅಲ್ವಾ? ನಾವು ಇಲ್ಲಿ ಆಲೂ ದಮ್ ಬಿರಿಯಾನಿ ಮಾಡಿ ಮಾರಿದ್ರೆ ಹೇಗಿರುತ್ತೆ? ಟ್ರೈನ್ ಅಲ್ಲ. ಏನು ಹುಚ್ಚು ಮಾತಾಡ್ತಾ ಇದೆಯಾ ಸೊಸೆ? ಹುಚ್ಚಲ್ಲ ಅತ್ತೆ, ನೋಡಿ ಬೋಗಿಯಲ್ಲಿ ಎಲ್ಲರೂ ಚಳಿಯಿಂದ ನಡುಗ್ತಾ ಇದ್ದಾರೆ. ಅದೇ ಬಿಸಿ ಬಿಸಿ ಬಿರಿಯಾನಿ ಸಿಕ್ಕಿದ್ರೆ ತಿಂತಾರೆ. ನನ್ ಕೂಡ ಹಾಗೆ ಅನ್ನಿಸ್ತಾ ಇದೆ ಶಾರದಾ. ಅಪ್ಪ, ಟ್ರೈನಲ್ಲಿ ಅಡುಗೆ ಮಾಡೋದು ಹೇಗೆ? ನಮ್ಮ ಹತ್ರ ಇಂಡಕ್ಷನ್ ಸ್ಟವ್ ಇದೆಯಲ್ಲಪ್ಪ ಮಗನೇ, ಸ್ಪರ್ಧೆಗಾಗಿ ತಂದಿದ್ದೀವಲ್ಲ ಎಂದು ಹೇಳುತ್ತಲೇ ಅತ್ತೆ ಸೊಸೆಯರ ಕಣ್ಣಲ್ಲಿ ಬೆಳಕು ಕಾಣಿಸುತ್ತದೆ. ಅಂದ್ರೆ ತಡವೇನಕ್ಕೆ, ಅಡುಗೆ ಮಾಡೋಣ ಸೊಸೆ. ಆದ್ರೆ ಒಂದು ಷರತ್ತತ್ತೆ. ಏನದು? ಈ ಸಲ ನನ್ನ ಮಾತು ಕೂಡ ಕೇಳಬೇಕು. ಸರಿ, ನೀನು ನನ್ನ ಮಾತು ಕೇಳಬೇಕು. ಹಾಗೆ ಇಬ್ಬರು ರಾಜಿಯಾಗುತ್ತಾರೆ. ತಕ್ಷಣ ಸಾಮಾನುಗಳನ್ನು ತೆಗೆದು ಒಂದು ಮೂಲೆಯಲ್ಲಿ ಜೋಡಿಸಿಕೊಳ್ಳುತ್ತಾರೆ. ಬೋಗಿಯಲ್ಲಿರುವ ಪ್ರಯಾಣಿಕರು ಆಶ್ಚರ್ಯದಿಂದ ನೋಡ್ತಾ ಇರ್ತಾರೆ. ಏನಮ್ಮ, ನಿಜವಾಗಿ ಬಿರಿಯಾನಿ ಮಾಡ್ತೀರಾ? ಹೌದು ರೀ. ಅಂದ್ರೆ ನಮಗೂ ಕೊಡಬೇಕು. ದುಡ್ಡು ಕೊಟ್ರೆ ಖಂಡಿತ ಕೊಡ್ತೀವಪ್ಪ ಎಂದು ಹೇಳುತ್ತಲೇ ಬೋಗಿ ಎಲ್ಲವೂ ನಗುವಿನಲ್ಲಿ ಮಾರ್ದನಿಸುತ್ತದೆ. ಸ್ವಲ್ಪ ಹೊತ್ತಿಗೆ ಇಂಡಕ್ಷನ್ ಸ್ಟವ್ ಮೇಲೆ ಪಾತ್ರೆ ಇಟ್ಟು ತುಪ್ಪ ಬಿಸಿ ಮಾಡುತ್ತಾರೆ. ದಾಲ್ಚಿನ್ನಿ ಚೂರು, ಲವಂಗ, ಯಾಲಕ್ಕಿಗಳು ಬೇಯುತ್ತಲೇ ಸುವಾಸನೆ ಬೋಗಿ ಎಲ್ಲ ವ್ಯಾಪಿಸುತ್ತದೆ. ಹಾ, ಈ ವಾಸನೆಗೆ ಹಸುವೆ ಆಗ್ತಾ ಇದೆ. ಇನ್ನು ನಿಜವಾದ ಕೆಲಸ ಶುರುವಾಗಿಲ್ಲ ರೀ. ಅನಾಮಿಕಾ ಮಸಾಲೆ ಸೇರಿಸುತ್ತಾಳೆ. ಇಬ್ಬರು ಒಬ್ಬರ ಕೆಲಸ ಒಬ್ಬರು ನೋಡ್ಕೊಂಡು ಮಾಡ್ತಾ ಇದ್ರೆ, ಎಲ್ಲಿ ನೋಡು ರಮೇಶು, ಮನೆಯಲ್ಲಿ ಯಾವಾಗಲೂ ವಾದಿಸ್ತಾ ಇದ್ರು, ಈಗ ನೋಡಿದ್ಯಾ ಎಷ್ಟು ಚೆನ್ನಾಗಿ ಒಗ್ಗಟ್ಟಾಗಿ ಮಾಡ್ತಾ ಇದ್ದಾರೆ. ನಿಜನೇ ಅಪ್ಪ. ಸ್ವಲ್ಪ ಹೊತ್ತಿಗೆ ಬಾಸುಮತಿ ಅಕ್ಕಿ ಕೂಡ ಹಾಕಿ ದಮ್ ಹಾಕುತ್ತಾರೆ. ಆ ಸುವಾಸನೆ ಬೋಗಿ ದಾಟಿ ಪಕ್ಕದ ಬೋಗಿಗೆ ಕೂಡ ಸೇರುತ್ತದೆ. ಸುಮಾರಾಗಿ 40 ನಿಮಿಷದ ನಂತರ ಎಲ್ಲರೂ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ನಮ್ಮ ಆಲೂ ದಮ್ ಬಿರಿಯಾನಿ ರೆಡಿ. ತಕ್ಷಣ ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ ಬಿರಿಯಾನಿ ಬಡಿಸಲಿಕ್ಕೆ ಶುರು ಮಾಡುತ್ತಾರೆ. ಮೊದಲು 10 ಜನ ಕೊಂಡ್ಕೋತಾರೆ. ತಿಂದ ನಂತರ ಇನ್ನೊಂದು ಡಬ್ಬ ಕೊಡಿ, ನನಗೆ 2 ಕೊಡಿ. ಪಕ್ಕದ ಬೋಗಿಯಲ್ಲಿ ನನ್ನ ಸ್ನೇಹಿತರಿದ್ದಾರೆ, ಅವ್ರಿಗೆ ಕೂಡ ಬೇಕು. ಹಾಗೆ ಗಂಟೆಯಲ್ಲಿಯೇ ಬಿರಿಯಾನಿ ಎಲ್ಲ ಮಾರಾಟವಾಗುತ್ತದೆ. ಎಷ್ಟು ಬಂತಮ್ಮ ಸೊಸೆ? ಮಾವಯ್ಯ 5,000 ರೂಪಾಯಿ ಬಂತು. ಅಂದ್ರೆ ಸ್ಪರ್ಧೆಗೆ ಕಟ್ಟಿದ ದುಡ್ಡು ಬಂದ ಹಾಗೆ. ಆ ಮಾತುಗಳು ಎಲ್ಲರೂ ಸಂತೋಷ ಪಡುತ್ತಾರೆ. ನಾವು ಹೋಗುವವರೆಗೂ ಸ್ಪರ್ಧೆಗೆ ಸಮಯವೇ ಇದ್ರೆ ಹೋಗೋಣ ಅತ್ತೆ, ಇಲ್ಲ ಅಂದ್ರೆ ತಿರುಗಿ ಮನೆಗೆ ಹೋಗೋಣ ಅತ್ತೆ. ಆದ್ರೆ ಇದು ಹೇಗೆ, ಮಳೆಗಾಲವಾಗಿದ್ದರಿಂದ ನಾವು ಟ್ರೈನಲ್ಲಿ ಆಲೂ ದಮ್ ಬಿರಿಯಾನಿ ಮಾರಿದ್ರೆ ಹೇಗಿರುತ್ತೆ ಹೇಳಿ? ಚೆನ್ನಾಗಿರುತ್ತೆ ಸೊಸೆ. ಮನೆ ಹತ್ರನೇ ಮಾಡಿಕೊಂಡು ಚಿಕ್ಕ ಚಿಕ್ಕ ಡಬ್ಬಗಳಲ್ಲಿ ಇಟ್ಕೊಂಡು ಮಾರಿದ್ರೆ ಸರಿ ಹೋಗುತ್ತೆ. ಹಾಗೆ ಅತ್ತೆ ಸೊಸೆಯರಿಬ್ಬರು ಮಾತನಾಡಿಕೊಳ್ಳುತ್ತಾರೆ. 5 ಗಂಟೆಯ ನಂತರ ಬೆಂಗಳೂರಿಗೆ ಸೇರಿಕೊಳ್ಳುತ್ತಾರೆ. ಸ್ಪರ್ಧೆ ಸಮಯ ದಾಟಿ ಹೋಗಿದೆ ಎಂದು ಹೇಳುತ್ತಾರೆ. ಅದರಿಂದ ತಿರುಗಿ ಮಾರನೇ ದಿನ ಮನೆಗೆ ಸೇರಿಕೊಳ್ಳುತ್ತಾರೆ. ಇನ್ನು ಆಗಿನಿಂದ ಮನೆ ಹತ್ತಿರವೇ ಬಿಸಿ ಬಿಸಿಯಾಗಿ ಆಲೂ ದಮ್ ಬಿರಿಯಾನಿ ಮಾಡಿಕೊಂಡು ಡಬ್ಬದಲ್ಲಿ ಕಟ್ಟಿ ಟ್ರೈನಲ್ಲಿ ಮಾರ್ತಾ ಇದ್ರು. ಬಂದ ದುಡ್ಡಿನಿಂದ ಸಂತೋಷದಿಂದ ಜೀವಿಸ್ತಾ ಇದ್ರು. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.